ಆಡಳಿತ ಸೌಧದಲ್ಲಿ ಮಧ್ಯವರ್ತಿಗಳದ್ದೇ ಕಾರುಬಾರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಆಡಳಿತ ಸೌಧದಲ್ಲಿ ಕೆಲವೇ ಗಂಟೆ ಪಾಖಂಡಿ ಬಕೆಟ್ ಮೀಡಿಯೇಟರ್ಸ್ಗಳಿಂದಾಗಿ ಮಿತಿಮೀರಿದ ಮಧ್ಯವರ್ತಿಗಳ ಹಾವಳಿಯಿಂದಾಗಿ ತಾಲೂಕು ಆಡಳಿತ ಸೌಧದ ಘನತೆಗೆ ಧಕ್ಕೆ ಆಗ್ತಾ ಇದೆ ಎಂದು ಪ್ರಜ್ಞಾವಂತರು ಆರೋಪಿಸುತ್ತಿದ್ದಾರೆ. ಮಧ್ಯವರ್ತಿಗಳು ಅನರ್ಹರಿಂದ ಅಧಿಕ ಹಣ ಪಡೆದು ಕೆಲ ಪ್ರಮಾಣ ಪತ್ರವನ್ನ ಸುಗಮವನ್ನಾಗಿ ಮಾಡಿಸಿ ಕೊಡಿಸುತ್ತಿದ್ದಾರೆಂದು ಕೆಲ ಸಂಘಟನೆಗಳು ಆರೋಪಿಸಿದೆ. ಕಂದಾಯ ಇಲಾಖೆಯಲ್ಲಿ ಅತ್ಯಧಿಕ ಮಧ್ಯವರ್ತಿಗಳು ಇದ್ದಾರೆಂಬ ದೂರಿದೆ. ಅವರು ಒಂದೊಂದು ಪ್ರಮಾಣ ಪತ್ರಕ್ಕೆ ಒಂದೊಂದು ದರದಲ್ಲಿ ಅನರ್ಹರಿಗೆ ಪ್ರಮಾಣ ಪತ್ರವನ್ನ ದೊರಕಿಸಿಕೊಡುತ್ತಾರಂತೆ, ಸಾಕ್ಷ್ಯ ಪತ್ರವನ್ನ ದೊರಕಿಸಿಕೊಡುತ್ತಾರಂತೆ. ಸಾಕ್ಷ್ಯ ಪಟ್ಟಣದ ಡಾ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಯೊಂದರಲ್ಲಿ ಹೊರಗುತ್ತಿಗೆ ಆಧಾರದಂತೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇರುವ ಶ್ರೀಮತಿ ಎಂಬುವರು ತಮ್ಮ ಸರ್ವಾಂಗಗಳು ಚೆನ್ನಾಗಿದ್ರೂ ಕೂಡ ಮಧ್ಯವರ್ತಿಗಳಿಗೆ 6,000ಕ್ಕೆ ಕೊಟ್ಟು ತಾವು ವಿಕಲಚೇತನರೆಂದು ಮಾಶಾಸನ ಪಡೆಯುತ್ತಿದ್ದಾರೆ. ರಾಷ್ಟ್ರೀಯ ಭದ್ರತಾ ಯೋಜನೆ ಅಡಿ ವಿಕಲಚೇತನರು ಅಂತ ಎಂದು ಅದಕ್ಕಾಗಿ ಕಂದಾಯ ಇಲಾಖೆಯಿಂದ ಮಾಶಾಸನ ಪ್ರತಿ ತಿಂಗಳು 2,000 ಮಂಜೂರು ಮಾಡಿಸಿಕೊಂಡಿದ್ದಾರೆ. ಇದು ಕಂದಾಯ ಇಲಾಖೆಯಲ್ಲಿ ಆಗುವಂತಹ ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾಗಿದ್ದು ತಾಲೂಕಿನಲ್ಲಿ ಇಂತಹ ಪ್ರಕರಣಗಳು ನೂರಾರು ಸಿಗ್ತಾ ಇದೆ. ಇದೆಲ್ಲ ಮಧ್ಯವರ್ತಿಗಳ ಕೈಚಳಕ ಭ್ರಷ್ಟ ಅಧಿಕಾರಿಯ ಕರಾಮತ್ತು. ಇಂತಹ ವಿಕಲಚೇತನರನ್ನ ಕೆರೆ ವಸತಿ ಶಾಲೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಅದ್ಯಾಗೆ ಕೆಲಸ ಪಡೆಯುತ್ತೀರಾ ಆ ದೇವರೇ ಬಲ್ಲ. ಸರ್ಕಾರಿಗೆ ತಪ್ಪು ಮಾಹಿತಿ ಕೊಟ್ಟು ಮಾಶಾಸನ ಪಡಿತಾ ಇರುವ ಕೆಲಸದಾಗಾರರಿಗೆ ಮಾಶಾಸನದ ಆದೇಶ ಪ್ರತಿಯನ್ನ ತಹಶೀಲ್ದಾರ್ ಅವರಿಗೆ ಒಪ್ಪಿಸುವಂತೆ ಆದೇಶ ಬೇಕಾಗಿದೆ ಮತ್ತು ಮೊದಲು ವಂಚಕಿಯನ್ನ ವಸತಿ ಶಾಲೆಯಿಂದ ಕೂಡಲೇ ಹೊರ ಹಾಕಬೇಕಾಗಿದೆ. ವಂಚಕಿಗೆ ತಕ್ಕ ಶಿಕ್ಷೆ ಹಾಗೂ ದಂಡ ವಿಧಿಸಬೇಕಾಗಿದ್ದು, ನಿರ್ಲಕ್ಷ್ಯ ತೋರಿದಲ್ಲಿ ವಂಚಕಿಯ ನಡೆಗೆ ಪ್ರಾಂಶುಪಾಲರು ಕೂಡ ಕುಮ್ಮಕ್ಕು ಕೊಟ್ಟಂತಾಗುತ್ತೆ. 5ರಿಂದ 10,000ಕ್ಕೆ ಅನರ್ಹರಿಗೆ ಪ್ರಮಾಣ ಪತ್ರ ತುರ್ತಾಗಿ ಅಥವಾ ಅನರ್ಹರಿಗೆ ಜಾತಿ ಪ್ರಮಾಣ ಪತ್ರ ಮಾಡಿಸಿಕೊಡೋಕೆ ತಲಾ ಒಂದೊಂದು ದರ ಇದೆ ಎಂದು ಮಧ್ಯವರ್ತಿಗಳ ಆಪ್ತರು ಬಾಯ್ಬಿಟ್ಟಿದ್ದಾರೆ. ಜಾತಿ ಪ್ರಮಾಣ ಪತ್ರಕ್ಕೆ 300ರಿಂದ 500, ಅನರ್ಹರಿಗೆ ತುರ್ತಾಗಿ ವಿವಿಧ ಪ್ರಮಾಣ ಪತ್ರಗಳಿಗೆ 5ರಿಂದ 10, ಪಡಿತರ ಚೀಟಿಗೆ 3ರಿಂದ 5,000 ಕೊಟ್ಟರೆ ಕೂಡಲೇ ಮಾಡಿಸಿಕೊಡ್ತಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಹೋಟೆಲ್ನಲ್ಲಿ ದರಪಟ್ಟಿ ನಿಗದಿ ಮಾಡಿದ್ದು ಹಾಕಿರೋದಿಲ್ಲವಷ್ಟೇ. ಮಧ್ಯವರ್ತಿಗಳ ಬಳಿ ವಿಚಾರಿಸಿದ್ರೆ ದರಪಟ್ಟಿ ಇದೆ. ಜಿಗಣಿ, ಸೊಳ್ಳೆ, ತಿಗಣೆ, ನೊಣಗಳಂತೆ ಕ್ರಿಮಿಗಳೋಪಾದಿಯಲ್ಲಿ 16 ಮಧ್ಯವರ್ತಿಗಳು ಕಂದಾಯ ಇಲಾಖೆ ಸೇರಿ ವಿವಿಧ ಇಲಾಖೆಯಲ್ಲಿ ಕಂಡು ಬರುತ್ತಿದ್ದಾರೆಂದು ಹೋರಾಟಗಾರರು ತಿಳಿಸಿದ್ದಾರೆ. ತಹಶೀಲ್ದಾರ್ ಪರಾಮರ್ಶಿಸಿ ಮಧ್ಯವರ್ತಿಗಳನ್ನ ಪತ್ತೆ ಹಚ್ಚಿ ಅವರನ್ನ ಕಾಯಮಾಗಿ ಇಲಾಖಾ ಕಚೇರಿಗಳಿಂದ ತೊಲಗಿಸಿ ಕ್ರಮ ಜರುಗಿಸಬೇಕಾಗಿದೆ. ಬೆರಳೆಣಿಕೆ ಭ್ರಷ್ಟರಿಂದಾಗಿ ಹಲವು ಮಧ್ಯವರ್ತಿಗಳಿಂದಾಗಿ ದಕ್ಷ ಇಲಾಖಾ ಅಧಿಕಾರಿಗಳಿಗೆ ಹಾಗೂ ಸಮಾಜ ಸೇವಕರಿಗೆ ಗೌರವ ದೊರಕದಂತಾಗಿದೆ ಎಂದು ಬೇಸರ ವ್ಯಕ್ತವಾಗ್ತಾ ಇದೆ.
ಹಾಕಲ್ಲ